अर्जुन उवाच परं ब्रह्म परं धाम पवित्रं परमं भवान् पुरुषं शाश्वतं दिव्यम् आदिदेवमजं विभुं. ಶ್ಲೋಕಕ್ಕೂ ಮೊದಲು ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ. ಧಾಮ ಧಾ ಮಹಾಪ್ರಾಣ ದೀರ್ಘ ಬರಬೇಕು. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್. ಪವಿತ್ರಂ ವಿ ಮೇಲೆ ಆಘಾತ. ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ. ದಿವ್ಯಂ ದಿ ಮೇಲೆ ಆಘಾತ. ದಿವ್ಯಂ ಆದಿದೇವಮಜಂ ವಿಭುಂ. ಆದಿದೇವಮಜಂ ಅನುಸ್ವಾರದ ಉಚ್ಚಾರಣೆ ನಾಸಿಕಾ ವ ರೀತಿ. ಆದಿದೇವಮಜಂ ವಿಭುಂ. ನೋಡೋಣ ಮೂಲಗೀತೆಯ ಪ್ರಕಾರ. ಮೂಲಗೀತೆಯ ಪ್ರಕಾರ ಹೇಳಬೇಕಾದ್ರೆ ಏನು ಬದಲಾವಣೆ ಆಗಬೇಕು ಅದನ್ನು ನೋಡುವ. ಮೂರನೇ ಚರಣ ಎಂಡ್ ಆಗ್ತಾ ಇದೆ ದಿವ್ಯಂ ಈ ಶಬ್ದದ ಮೇಲೆ. ಕೊನೆಯ ಚರಣ ಪ್ರಾರಂಭ ಆಗ್ತಾ ಇದೆ ಆದಿದೇವ ಆ ಸ್ವರದೊಂದಿಗೆ. ಮೂಲದಲ್ಲಿ ಹೇಳಬೇಕಾದ್ರೆ ದಿವ್ಯಂ ನಲ್ಲಿನ ವ್ಯಂಜನ ಮ ಮುಂದಿನ ಚರಣದ ಆ ಸ್ವರ ಆ ಜೊತೆಗೆ ಸೇರಿ ಅದು ಪೂರ್ಣಾಕ್ಷರ ಮ ಆಗುವುದು. ಈಗ ನೋಡೋಣ ಮೂಲದಲ್ಲಿ ಯಾವ ರೀತಿ ಹೇಳಬೇಕು. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಮಾದಿದೇವಮಜಂ ವಿಭುಂ. ಪುರುಷಂ ಶಾಶ್ವತಂ ದಿವ್ಯಮಾದಿದೇವಮಜಂ ವಿಭುಂ.